ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತ ಯುದ್ಧ ಇಡೀ ಜಗತ್ತಿಗೆ ಒಂದು ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿರುವಂಥದ್ದು, ಆತಂಕವನ್ನ ಸೃಷ್ಟಿ ಮಾಡಿರುವಂಥದ್ದು ಗೊತ್ತಿರುವಂಥದ್ದು. ಅದು ದಿನೇ ದಿನೇ ಎಲ್ಲ ರಾಷ್ಟ್ರಗಳ ಮೇಲೂ ಪರಿಣಾಮವನ್ನ ಬೀರ್ತಾ ಇದೆ. 11ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಯುದ್ಧ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಮುಗಿಬಿದ್ದಿದ್ದಾವೆ. ದಾಳಿಯನ್ನ ಕಂಟಿನ್ಯೂ ಮಾಡಿರುವಂಥದ್ದು. ಯುದ್ಧ ಕಂಟಿನ್ಯೂ ಆಗ್ತಾ ಆಗ್ತಾ ಎಲ್ಲ ಕ್ಷೇತ್ರಗಳ ಮೇಲೂ ಹೊಡ್ತಾ ಬೀಳ್ತಾ ಇದೆ. ಸ್ಪೆಷಲಿ ತೈಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೈಲ ಘಟಕಗಳ ಮೇಲೂ ಕೂಡ ಕ್ಷಿಪಣಿ ದಾಳಿಯನ್ನ ಮಾಡಲಾಗಿದೆ, ಡ್ರೋನ್ ದಾಳಿಯನ್ನ ಮಾಡಲಾಗ್ತಾ ಇರುವಂಥದ್ದು. ತೈಲ ಬಾವಿಗಳು ದಗದಗ ಅಂತ ಒತ್ಕೊಂಡು ಉರಿತಾ ಇದೆ. ಇಲ್ಲಿ ಜಾಗತಿಕ ತೈಲ ಮಾರುಕಟ್ಟೆ ತಲ್ಲಣಿಸಿ ಹೋಗಿದೆ. ರೇಟ್ ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಕದನ ವಿರಾಮಕ್ಕೆ ಹಲವು ರಾಷ್ಟ್ರಗಳು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾವೆ. ಎಲ್ಲಾ ರೀತಿಯಲ್ಲೂ ಕೂಡ ಎಫೆಕ್ಟ್ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ, ಸಾಕ್ ನಿಲ್ಲಿಸಿ ಅಂತ. ಇರಾನ್ಗೆ ಮತ್ತೆ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು ಟ್ರಂಪ್. ಎಚ್ಚರಿಕೆಯನ್ನ ಕೊಡ್ತಾ ಕೊಡ್ತಾ ದಾಳಿಯನ್ನ ಮಾಡ್ತಾನೆ ಇದ್ದಾರೆ. ಹುಚ್ಚುದರೆ ಟ್ರಂಪ್ ಇಸ್ರೇಲ್ ಜೊತೆ ಸೇರ್ಕೊಂಡು ಹರ್ಮುಜ್ ಜಲಸಂಧಿ ತಡೆದಿದ್ದಕ್ಕೆ ಕಿಡಿಕಾರ್ತಾ ಇರುವಂಥದ್ದು. ತೈಲ ಸಾಗಣೆ ತಡೆದ್ರೆ ಮತ್ತಷ್ಟು ದಾಳಿ ಕಠಿಣ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಈಗ ಆಲ್ರೆಡಿ ಡಾಲರ್ ರೇಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಒಂದೊಂದು ಬ್ಯಾರೆಲ್ಗೂ ಕೂಡ ಬಿಫೋರ್ ಈ ವಾರು 73ರಿಂದ 74 ರೂಪಾಯಿ ಇತ್ತು ಒಂದು ಬ್ಯಾರೆಲ್ಗೆ. ಈಗ 120ವರೆಗೂ ಬಂದು ತಲುಪಿರುವಂಥದ್ದು. 200 ರೂಪಾಯಿವರೆಗೂ, $200 ಹೋಗುವಂತ ಸಾಧ್ಯತೆ ಅನ್ನುವಂಥ ಎಚ್ಚರಿಕೆಯನ್ನ ಇರಾನ್ ಕೊಡ್ತಾ ಇದೆ. ಸೊ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಏರುಪೇರು ಆಗ್ತಾ ಇದೆ. ಸೊ ಹೀಗಾಗಿ ಅಮೆರಿಕ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಇರಾನ್ಗೆ. ಈಗಿನ ದಾಳಿಯ 20 ಪಟ್ಟು ಕಠಿಣವಾಗುತ್ತೆ ಹರ್ಮುಜ್ ಜಲಸಂಧಿಯನ್ನ ತಡೆದ್ರೆ. ಇರಾನ್ಗೆ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು ಅಮೆರಿಕ ಅಧ್ಯಕ್ಷ. ಹರ್ಮುಜ್ ಪ್ರವೇಶಿಸಿದ್ರೆ ಸ್ಫೋಟ ಅಂತ ಹೇಳ್ತಾ ಇದೆ ಇರಾನ್. ಯಾರಾದ್ರೂ ಹರ್ಮುಜ್ ಅನ್ನ ಪ್ರವೇಶ ಮಾಡಿದ್ರೆ, ನಮ್ಮ ಎಚ್ಚರಿಕೆಯನ್ನ ಮೀರಿ ಬಂದ್ರೆ ನಾವಂತೂ ಸುಮ್ಮನಿರಲ್ಲ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಜಾಗತಿಕವಾಗಿ ತೈಲ ಪೂರೈಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ ವ್ಯತ್ಯಯ ಆಗಿದೆ. ಕಚ್ಚಾ ತೈಲ ಬೆಲೆ ಬ್ಯಾರೆಲ್ಗೆ $107.50 ಆಗಿರುವಂಥದ್ದು. G7 ರಾಷ್ಟ್ರಗಳ ಮಧ್ಯಪ್ರವೇಶದಿಂದ $100ಗೆ ಇಳಿಕೆ ಆಗಿದೆ. ಸದ್ಯಕ್ಕೆ ಕಚ್ಚಾ ತೈಲ ಏರಿಕೆ ಇಲ್ದಿದ್ರೂ ಕೂಡ ಭವಿಷ್ಯದಲ್ಲಿ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಯುದ್ಧ ಮುಂದುವರೆದ್ರೆ ಹತ್ತತ್ರ $100ಗೆ ಈಗ ಬಂದಿದೆ. $73ರಿಂದ $74 ಇತ್ತು. $25 ಏರಿಕೆ ಆಗಿರುವಂಥದ್ದು ಈ 10 ದಿನದಲ್ಲಿ. ಸೊ ಹೀಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಎಫೆಕ್ಟ್ ಅನ್ನ ಕೊಡ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಇದು ಈ ಹಿಂದೆನೂ ಕೂಡ ಆಗಿತ್ತು. 2008ರ ಸಂದರ್ಭದಲ್ಲಿ ಅಮೆರಿಕಾದಲ್ಲಿ ಆರ್ಥಿಕ ನಷ್ಟ ಸಂಭವಿಸಿದಂಥ ಟೈಮ್ನಲ್ಲಿ $145ರಿಂದ $148 ಹೋಗಿತ್ತು. ಅವಾಗ ಹೈಯೆಸ್ಟ್ UP ಗೌರ್ಮೆಂಟ್ ಇತ್ತಲ್ಲ, ಮನಮೋಹನ್ ಸಿಂಗ್ ಗೌರ್ಮೆಂಟ್ ಇದ್ದಾಗ 74 ರೂಪಾಯಿ ಮಾಡಲಾಗಿತ್ತು. ಆದರೆ 60-70 ಬಂದಾಗಲೂ ಕೂಡ ನರೇಂದ್ರ ಮೋದಿ ಗೌರ್ಮೆಂಟ್ ಬಂದ ಮೇಲೆ 100ರಿಂದ 105 ರೂಪಾಯೇ ಇದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ನ್ಯೂಸ್ ಎಡಿಟರ್ ರಮೇಶ್, ಹಾಗೆ ಆಶಿಕ್ ಮತ್ತು ಶರಣು ಹಂಪಿ. ಫಸ್ಟ್ ರಮೇಶ್ ಇಂದ ಶುರು ಮಾಡ್ತೀನಿ. ರಮೇಶ್, ತೈಲ ಘಟಕಗಳ ಮೇಲೂ ಕೂಡ ಅಟ್ಯಾಕ್ ಮಾಡಲಾಗ್ತದೆ. ಮೇನ್ ಆಗಿ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಲಾಗಿರುವಂತ ಹಿನ್ನೆಲೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳ್ತಾ ಇರುವಂತದ್ದು. 107 ಆಗಿದ್ದು ಈಗ $100ಗೆ ತಂದಿದ್ದಾರೆ. ಆದ್ರೆ ಯುದ್ಧ ಕಂಟಿನ್ಯೂ ಆದ್ರೆ $120ವರೆಗೂ ಹೋಗುವಂತ ಸಾಧ್ಯತೆ ಇದೆ. ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿರುವಂತ, ನೀವು ಅಟ್ಯಾಕ್ ಅನ್ನ ಕಂಟಿನ್ಯೂ ಮಾಡಿದ್ರೆ $200ವರೆಗೂ ಕೂಡ ಹೋಗುವಂತ ಸಾಧ್ಯತೆ ಇದೆ ಅನ್ನುವಂತ ಎಚ್ಚರಿಕೆ ಕೊಡುವ ಮುಖಾಂತರ ಟ್ರಂಪ್ ಅನ್ನು ಕೂಡ ಒಂದ್ ಸ್ವಲ್ಪ ನಡಗಿಸಿದ್ದಾರೆ. ಈಗ ಯಾವ್ಯಾವ ರೀತಿಯ ಪರಿಣಾಮ ಬೀರ್ತಾ ಇದೆ, ಏನಾಗ್ಬೋದು ಅಂತ? ಪೃಥ್ವಿ, ಹರ್ಮುಜ್ ಜಲಸಂಧಿ ಏನಿದೆ ಫುಲ್ ಇರಾನ್ ಕಂಟ್ರೋಲಲ್ಲಿರೋ ಕಾರಣ ಅಲ್ಲಿ ಯಾವುದೇ ಸರಕು ಸಾಗಣೆ ಹಡಗುಗಳನ್ನು, ಬಹುಮುಖ್ಯವಾಗಿ ತೈಲ ಸಾಗಣೆ ಹಡಗುಗಳನ್ನು ಇರಾನ್ ಬಿಡ್ತಾ ಇಲ್ಲ, ಎಲ್ಲ ಸ್ಟ್ರಕ್ ಮಾಡ್ತಾ ಇದೆ. ಸುಮಾರು ಹರ್ಮುಜ್ ಜಲಸಂಧಿಯಿಂದ ಪ್ರಪಂಚಕ್ಕೆ 20% ಅಂದರೆ ದಿನಕ್ಕೆ 1.5 ಕೋಟಿ ಬ್ಯಾರಲ್ ತೈಲ, ಕಚ್ಚಾ ತೈಲ, ಕ್ರೂಡ್ ಆಯಿಲ್ ಬರ್ತಕ್ಕಂಥದ್ದು. ಸೊ ಇಡೀ ಮಧ್ಯಪ್ರಾಚ್ಯದಿಂದ ಬರ್ತಕ್ಕಂಥ ಆಯಿಲನ್ನು ಕಟ್ ಮಾಡಿದರೆ ಪೂರ್ವ ಏಷ್ಯಾದ ಎಲ್ಲ ರಾಷ್ಟ್ರಗಳಿಗೂ ಒಂದು ರೀತಿ ಸಂಕಷ್ಟ ಶುರುವಾಗುತ್ತೆ. ಆಮೇಲೆ ಬೇರೆ ಬೇರೆ ದೇಶಗಳು, ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಒತ್ತಡ ಇರುತ್ತೆ. ನಮ್ಮ ಮೇಲಿನ ದಾಳಿಯನ್ನು ತಡೆಯೋದಕ್ಕೆ ವಿಶ್ವಸಂಸ್ಥೆಯ ಕದ ತಟ್ಟಲಿ ಅನ್ನೋ ಒಂದು ಉದ್ದೇಶದಿಂದ ಇರಾನ್ ಈ ರೀತಿಯ ಮಾಡ್ತಾ ಇದೆ. ಅಂದರೆ ಹಡಗುಗಳನ್ನ ಕಂಟ್ರೋಲ್ ಮಾಡ್ತಾ ಇದೆ. ತೈಲ ಬೆಲೆ ಏರಿಕೆ ಹಾಗೆ ಬಹುಮುಖ್ಯವಾಗಿ ಕಾರಣ ಇರಾನ್. ಹಾಗಾಗಿ ಟ್ರಂಪ್ ಹೇಳ್ತಾ ಇದ್ದಾರೆ, ನೀವು ಹಡಗುಗಳನ್ನ ಏನಾದರೂ ತಡೆದ್ರೆ ನಾವು ಇನ್ಮೇಲೆ 20ರಷ್ಟು ದಾಳಿಯನ್ನು ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಇರಾನ್ ಏನು ಮಾಡ್ತಾ ಇದೆ, ಬೇರೆ ಬೇರೆ ಗಲ್ಫ್ ರಾಷ್ಟ್ರಗಳಲ್ಲಿರ್ತಕ್ಕಂತಹ ತೈಲ ಸಂಗ್ರಹಣಾ ಘಟಕ ಮತ್ತು ಸಂಸ್ಕರಣಾ ಘಟಕಗಳ ಮೇಲೆ ದಾಳಿ ಮಾಡ್ತಾ ಇದೆ. ಅಂದರೆ ಇರಾನ್ ಕಂಟ್ರೋಲಲ್ಲಿ ಇರೋದು ಬಿಟ್ಟು ಬೇರೆ ದೇಶಗಳಲ್ಲಿ ಏನೇನು ತೈಲ ಘಟಕಗಳಿದೆ ಅದನ್ನು ಕಂಟ್ರೋಲ್ ಮಾಡ್ತಾ ಇದೆ ಮತ್ತು ಬ್ಲಾಸ್ಟ್ ಮಾಡ್ತಾ ಇದೆ. ಅಂದರೆ ಪ್ರಪಂಚದಲ್ಲಿ ತೈಲದ ಒಂದು ಸಂಕಷ್ಟವನ್ನು ಸೃಷ್ಟಿಸುತ್ತೆ ಇರಾನ್ ಮುಂದೆ ಆಗಿರ್ತಕ್ಕಂಥದ್ದು. ಈ ರೀತಿ ಆದರೆ ಅಮೆರಿಕದ ಮೇಲೆ ಒತ್ತಡ ಇರೋದು ಬಹುಮುಖ್ಯ ಅನ್ನೋದು ಒಂದು ಕಾರಣ. ಇನ್ನೊಂದು ಕಡೆ ಏನು ಮಾಡ್ತಾ ಇದೆ ಅಂದರೆ ಇಸ್ರೇಲು ಅಮೇರಿಕಾಗೆ ಗೊತ್ತಿಲ್ಲದೇ
ತೈಲ ಘಟಕಗಳನ್ನ ಸಂಹಾರ ಮಾಡ್ತಾ ಇದೆ, ಬ್ಲಾಸ್ಟ್ ಮಾಡ್ತಾ ಇದೆ, ಉಡಾಯಿಸ್ತಿದೆ. ಅದಕ್ಕೆ ಅಮೆರಿಕ ಹೇಳ್ತದೆ, ಇಸ್ರೇಲ್ ನೀವೇನು ಮಾಡಬೇಕು ಅಂತಿದ್ದೀರಾ, ಇಸ್ರೇಲ್ನವರು ನಮ್ಮನ್ನು ಹೇಳಿ ಕೇಳಿ ಮಾಡಿ ನಿಮ್ಮಿಚ್ಛೆ ಬಂದಂಗೆ ನೀವು ದಾಳಿ ಮಾಡಿ ತೈಲ ಅಭಾವವನ್ನು ಸೃಷ್ಟಿಸೋದಕ್ಕೆ ಮುಂದಾದರೆ ನಾವು ಸುಮ್ಮನಿರಲ್ಲ ಅಂತಕ್ಕಂಥದ್ದು ನೆತನ್ಯಾಹುಗೆ ಟ್ರಂಪ್ ಒಂದು ರೀತಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂದರೆ ಅಮೆರಿಕದ ಉದ್ದೇಶ ಏನಂದರೆ ಪ್ರಪಂಚಕ್ಕೆ ತೈಲ ಸಾಗಣೆಯ ಕಷ್ಟ ಏನಿದೆ ಅದನ್ನು ಪರಿಹರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅದು ಇರಾನ್ಗೆ ಪದೇ ಪದೇ ವಾರ್ನ್ ಮಾಡ್ತಾ ಇದೆ. ಆದರೆ ಇಸ್ರೇಲು ಅಮೆರಿಕಕ್ಕೆ ಗೊತ್ತಿಲ್ಲದಂಗೆ ತೈಲ ಘಟಕಗಳನ್ನ ಸಂಹಾರ ಮಾಡ್ತಾ ಇದೆ. ಹಾಗಾಗಿ ಭಾರತ ಸೇರಿದಂತೆ ಇತರ ಚೀನಾ ಇರ್ಬೋದು ಅಥವಾ ಜರ್ಮನಿ ಇರ್ಬೋದು, ಕೊರಿಯಾ ಇರ್ಬೋದು, ಬಾಂಗ್ಲಾದೇಶ ಈ ಕಡೆ ಏನಾಗ್ತಿದೆ ಅಂದರೆ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಿದೆ. ಸೊ ನಿನ್ನೆ ಏನಾಗಿತ್ತು, ಒಂದು 115 ಅಂದರೆ ಒಂದು ಬ್ಯಾರಲ್ಗೆ $115 ಆಗಿತ್ತು. ಯಾವಾಗ ತೈಲ ಸಂಕಷ್ಟದ ಅಭಾವ ದೊಡ್ಡದಾಯಿತು ಅವಾಗ ಏನಾಯಿತು, G7 ರಾಷ್ಟ್ರಗಳು ಮುಂದೆ ಬಂದು ಆ 7 ರಾಷ್ಟ್ರಗಳ ಏನೇನು ಸ್ಟಾಕ್ ಮಾಡಿಟ್ಕೊಳ್ಳೋದು ಕ್ರೂಡ್ ಆಯಿಲ್ ಅದನ್ನು ರಿಲೀಸ್ ಮಾಡಿದ್ವು. ಆವಾಗ ಸುಮಾರು ಒಂದು 99 ರೂಪಾಯಿನೋ $100 ಕ್ರೂಡ್ ಆಯಿಲ್ ಅಂದರೆ ಒಂದು ಬ್ಯಾರಲ್ಗೆ ಕಂಟ್ರೋಲಿಗೆ ಬಂತು. ಸದ್ಯಕ್ಕೆ G7 ರಾಷ್ಟ್ರಗಳು ಏನು ಕ್ರೂಡ್ ಆಯಿಲ್ನ ರಿಲೀಸ್ ಮಾಡಿದೆ ಅದು ಖಾಲಿಯಾಗೋವರೆಗೂ ಸದ್ಯಕ್ಕೇನೋ ಒಂದು $100 ಇರುತ್ತೆ. ಆದರೆ ಅದು ಸ್ಟಾಕ್ ಇರ್ತಕ್ಕಂಥದ್ದೆಲ್ಲ ಕ್ಲಿಯರ್ ಆದರೆ ಮತ್ತೆ ಅಭಾವ ಸೃಷ್ಟಿಯಾಗುತ್ತೆ. ಆ ಸಮಯದಲ್ಲಿ 150ರಿಂದ ನೀವು ಆಗಲೇ ಹೇಳ್ತಾ ಇದ್ರಿ $200 ಹೋಗುತ್ತೆ ಕ್ರೂಡ್ ಆಯಿಲ್ ಅಂತ ಹೇಳ್ತಾ ಇದ್ರೆ, ನಿಜಕ್ಕೂ ಕ್ರೂಡ್ ಆಯಿಲ್ ಏನಾದರೂ $150ರಿಂದ $200 ಬೆಲೆ ಏರಿಕೆ ಆದರೆ ಇಲ್ಲಿ $125 ಆಗ್ಬೋದು, $130 ಕೂಡ ಆಗ್ಬೋದು ಪೆಟ್ರೋಲು. ಹಾಗೆ ಡೀಸೆಲ್ ಕೂಡ ಏನೋ $110 ಆಗ್ಬೋದು, $15 ಆಗ್ಬೋದು, $20 ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ಅಂದರೆ ಸ್ಟಾಕ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವಾರ ಅಥವಾ 15 ದಿನದಲ್ಲಿ ಏನಾದರೂ ಕ್ರೂಡ್ ಆಯಿಲು ಈಗೇನು ಸಪ್ಲೈ ಮಾಡಿದೋ G7 ರಾಷ್ಟ್ರಗಳು ಅದು ಕಂಪ್ಲೀಟಾಗಿ ಖಾಲಿಯಾಗಿ ಏನೋ ಅರ್ಮುಜ್ ಜಲಸಂಧಿಯಲ್ಲಿ ಯಾವುದೋ ಹಡಗುಗಳನ್ನು ಬಿಡಲ್ಲ ಮತ್ತು ಹಂಗೆ ಕಂಟಿನ್ಯೂ ಆಯಿತು, ಇರಾನ್ ಸ್ಟ್ರಕ್ ಮಾಡ್ಕೊಳ್ತಿದೆ, ಪರಿಹಾರನೇ ಸಿಕ್ಕಿಲ್ಲ ಅನ್ನೋದೇನಾದರೂ ಆಗ್ಬಿಟ್ರೆ ನಿಜವಾಗ್ಲೂ ಭಾರತದಲ್ಲಿ $120, $130, $140 ಪೆಟ್ರೋಲ್ ಬೆಲೆ ಹೋಗ್ಬೋದು ಮತ್ತು ಡೀಸೆಲ್ ಬೆಲೆ ಕೂಡ ಏರಿಕೆ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಗ್ಯಾಸ್ ಕೂಡ ಇನ್ನಷ್ಟು ಬೆಲೆ ಏರಿಕೆ ಆಗೋಂಥ ಸಾಧ್ಯತೆ ಇದೆ. ಈಗ $115 ಇದೆ ಕಮರ್ಷಿಯಲ್ಲು, ಮತ್ತು ಡೊಮೆಸ್ಟಿಕ್ $60 ಜಾಸ್ತಿ ಮಾಡಿದ್ದಾರೆ. ಸೊ ಗ್ಯಾಸ್ ಸಪ್ಲೈ ಕೂಡ ಬಂದಾದರೆ ಇನ್ನಷ್ಟು ದಿನಗಳಲ್ಲಿ ಡೊಮೆಸ್ಟಿಕ್ಕು ಮತ್ತು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಇನ್ನಷ್ಟು ಹೆಚ್ಚಾಗ್ಲಿತ್ತೆ ಪೃಥ್ವಿ. ಅಲ್ಲ, ಈ ವಿಚಾರದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಂಟ್ರಿ ಆಗಬೇಕಷ್ಟೇ. ಯಾಕೆಂದ್ರೆ ವ್ಯಾಟ್ ಎಕ್ಸೈಸ್ ಡ್ಯೂಟಿ ಅಂತಾನೆ ಹತ್ತತ್ರ ವರ್ಷಕ್ಕೆ 5 ಲಕ್ಷ ಕೋಟಿಯಷ್ಟು ಲಾಭವನ್ನ ಮಾಡ್ಕೊಳ್ತಾ ಇರುವಂತ ಸೆಂಟ್ರಲ್ ಗೌರ್ಮೆಂಟು. ಇದರಲ್ಲಿ ಈಗೇನಾದ್ರೂ ಜಾಸ್ತಿ ಆಗ್ತಾ ಹೋದ್ರೆ ಜನರಿಗೆ ಹೊರೆ ಆಗಬಾರ್ದು ಅಂದ್ರೆ ಅವ್ರು ಕಂಟ್ರೋಲ್ ಮಾಡಬೇಕಾಗಿದೆ. ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ರಾಜ್ಯದ ಹೋಟೆಲ್ಗಳಿಗೆ ತಟ್ಟಿರುವಂಥದ್ದು ಯುದ್ಧದ ಎಫೆಕ್ಟ್. ಹೋಟೆಲ್ಗಳಿಗೆ ಮೊನ್ನೆಯಿಂದಲೇ ಸಿಲಿಂಡರ್ ಬಂದ್ ಆಗ್ತಾ ಇದೆ. ಹೋಟೆಲ್ಗಳಿಗೆ ಬರ್ತಾ ಇಲ್ಲ ಅಡುಗೆ ಗ್ಯಾಸ್ ಸಿಲಿಂಡರ್. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಬಂದ್ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್ ಇಲ್ಲಿ ಕೃತಕ ಅಭಾವವನ್ನು ಕೂಡ ಸೃಷ್ಟಿ ಮಾಡದಂತೆ ಕಾಣಿಸ್ತಾ ಇದೆ. ಇಂದು ನಗರದ ಅರ್ಧದಷ್ಟು ಹೋಟೆಲ್ಗಳು ಬಂದ್ ಆಗುವಂತ ಸಾಧ್ಯತೆ ಇರುವಂಥದ್ದು. ಇದೆಲ್ಲ ಚೈನ್ ಲಿಂಕು. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆದರೆ, ಗ್ಯಾಸ್ ರೇಟ್ ಜಾಸ್ತಿ ಆದರೆ ಚೈನ್ ಲಿಂಕು. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯನ್ನು ಬಂದ್ ಮಾಡಲಾಗಿದೆ. ಗ್ಯಾಸ್ ಕೊಡ್ಲಿಲ್ಲ ಅಂದ್ರೆ ಹೋಟೆಲ್ ಬಂದ್ ಮಾಡುವಂತ ಎಚ್ಚರಿಕೆಯನ್ನ ಕೊಡ್ಲಾಗ್ತಾ ಇದೆ. ಹೋಟೆಲ್ ಬಂದ್ ಆದ್ರೆ ಕಾಫಿ, ಟೀ, ಊಟ, ತಿಂಡಿ ಎಲ್ಲವೂ ಬಂದಾಗುತ್ತೆ. ಆದರೆ ಹೋಟೆಲ್ನವ್ರಿಗೆ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗೋದು. ಅಕಸ್ಮಾತ್ ಆಲ್ಟರ್ನೇಟಿವ್ ಆಗಿ ಮಾಡ್ಕೊಳ್ತಾರೆ, ಬೇರೆ ಕಡೆ ಅದನ್ನೇ ಅವಲಂಬಿಸಿದಂಥವ್ರು ಅನಿವಾರ್ಯವಾಗಿ ಮಾಡ್ಕೊಳ್ಬೇಕಾಗತ್ತೆ. ಆದರೆ ಹೋಟೆಲ್ ಉದ್ಯಮದವ್ರಿಗೂ ಕೂಡ ಸರಿಯಾಗಿ ನಷ್ಟ ಆಗುತ್ತೆ. ಅವ್ರು ಏನು ಎಚ್ಚರಿಕೆ ಕೊಡೋದಿರಲಿ, ಅವ್ರಿಗೂ ನಷ್ಟ ಆಗುತ್ತೆ. ನಗರ ಪಿಜಿಗಳಿಗೂ ಕೂಡ ತಟ್ಟಲಿರುವಂಥದ್ದು ಸಿಲಿಂಡರ್ ಗ್ಯಾಸ್ ಅಭಾವ. ಗ್ಯಾಸ್ ಬರ್ದಿದ್ರೆ ಹೋಟೆಲ್ ನಂಬಿಕೊಂಡಂಥವ್ರಿಗೆ ಸಹಜವಾಗಿ ಒಂಥರ ಶಾಕ್ ಆಗುತ್ತೆ. ಏನು ಮಾಡೋದು ಆಲ್ಟರ್ನೇಟಿವ್ ಆಗಿ ಅಂತ. ಈಗಾಗಲೇ ಕೆಲ ಹೋಟೆಲ್ಗಳಲ್ಲಿ ಗ್ಯಾಸ್ ಇಲ್ಲದೆ 2 ಸ್ಟವ್ಗಳಲ್ಲಿ ದೋಸೆಯನ್ನ ಮಾಡ್ತಾ ಇದ್ದಾರೆ. ಗಾಂಧಿನಗರದ ರಸಪಾಕ ಹೋಟೆಲ್ ಕೂಡ 3 ದಿನದಲ್ಲಿ ಬಂದ್ ಆಗುವಂತ ಸಾಧ್ಯತೆ ಇದೆ. KR ಸರ್ಕಲ್ ಬಳಿಯ ನಿಸರ್ಗ ಗ್ರ್ಯಾಂಡ್ ಹೋಟೆಲ್ ಕೂಡ 2 ದಿನದಲ್ಲಿ ಬಂದ್ ಆಗುವಂತ ಸಾಧ್ಯತೆ ಇರುವಂಥದ್ದು. ಇದೊಂಥರ ಕೃತಕ ಅಭಾವ ಸೃಷ್ಟಿ ಮಾಡಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಯಾಕೆಂದ್ರೆ ಮೇಯ್ನ್ ಆಗಿ ಗ್ಯಾಸ್ ಪ್ರಾಬ್ಲಮ್ ಇಲ್ಲಿ ಉಟ್ಕೊಂಡಿರುವಂಥದ್ದು. ಯಾಕೆಂದ್ರೆ ಪೆಟ್ರೋಲು, ಡೀಸೆಲ್ಲು ಆ ಪ್ರಾಬ್ಲಮ್ಮು ಇನ್ನೂ ಒಂದು 2 ತಿಂಗಳಾದರೂ ಕೂಡ ತಡ್ಕೊಳ್ಳುವಂಥ ಶಕ್ತಿ ಭಾರತಕ್ಕಿದೆ. ಆದರೆ ಗ್ಯಾಸ್ದು ಮೇನ್ ಪ್ರಾಬ್ಲಮ್ ಇದೆ. ಬೆಂಗಳೂರಿನಲ್ಲಿ ಸುಮಾರು 45,000 ಹೋಟೆಲ್ಗಳಿವೆ ಅಂದಾಜು. ಪ್ಲಸ್ ನಾವು ಯಾವುದೇ ಕಾರಣಕ್ಕೆ ಬಂದ್ ಮಾಡೋದಿಲ್ಲ. ಬಂದ್ ಮಾಡುವುದು ನಮ್ಮ ಜಾತಕದಲ್ಲೇ ಇಲ್ಲ. ಆದರೆ ಸರ್ಕಾರ ನಮಗೆ ಅಗತ್ಯವಿರುವಂಥ ವಾಣಿಜ್ಯ ಗ್ಯಾಸ್ ಅಂದರೆ ಕಮರ್ಷಿಯಲ್ ಗ್ಯಾಸ್ ಕೊಡದೇ ಇದ್ದರೆ ಅನಿವಾರ್ಯ ಯಾವ ಹೋಟ್ಲು ರನ್ ಮಾಡೋಕ್ಕಾಗುವುದಿಲ್ಲ. ಇದು ಹೋಟೆಲ್ ಮಾಲೀಕರಿಗೂ ತೊಂದರೆ, ನಮ್ಮ ನೆಚ್ಚಿನ ಗ್ರಾಹಕರಿಗೂ ತೊಂದರೆ ಆಗ್ತದೆ. ಕೇಂದ್ರ ಸರ್ಕಾರ 60 ದಿನದಿಂದ 70 ದಿನದವರೆಗೆ ನಮಗೆ ಬೇಕಾದಷ್ಟು ಸ್ಟಾಕ್ ಇದೆ ಅಂತ ಕೇಂದ್ರ ಮಂತ್ರಿಗಳೇ ಟ್ವೀಟ್ ಮಾಡಿರುವಾಗ ಕೇವಲ 10 ದಿನದಲ್ಲೇ ಇವಾಗ ವಾಣಿಜ್ಯ ಗ್ಯಾಸನ್ನು ಇವತ್ತಿನಿಂದ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ನಾವು
ಇನ್ನು ಸಪ್ಲೈ ಆಗದೇ ಇಲ್ಲ ಅಂತಂದರೆ ನನಗೆ ಈಗಿರೋ ಸಿಲಿಂಡ್ರು ಸ್ಟಾಕ್ ಪ್ರಕಾರ ನಾಳೆ ಒಂದಿನ ಹಬ್ಬ ನಾಡಿದ್ದು ಮಧ್ಯಾಹ್ನ ತನಕ ನಾನು ನಡೆಸ್ಬೋದು. ಅದಾದಮೇಲೆ ಆಗೋದಿಲ್ಲ. ಎಸ್ಪೆಷಲಿ ಏನಾಗುತ್ತೆ, ನಮ್ಮಂಥ ಸೌತ್ ಇಂಡಿಯನ್ ರೆಸ್ಟೋರೆಂಟ್ಸು ಗ್ಯಾಸ್ ಮೇಲೆ ಅವಲಂಬಿತರು ಆಗಿದ್ದೀವಿ. ಎಲ್ಲ ತಿಂಡಿನೂ ಇನ್ಕ್ಲೂಡಿಂಗ್ ಕಾಫಿ ಟೀ ಗ್ಯಾಸಿಂದನೇ ಮಾಡೋದು. ನಮಗೊಂದು ಪರಿಹಾರ ಹೇಳಲೇಬೇಕು. ಯಾಕಂದರೆ ಜಸ್ಟ್ 2-3 ಡೇಸ್ ಬ್ಯಾಕು ಸೆಂಟ್ರಲ್ ಮಿನಿಸ್ಟ್ರೇ ಟ್ವೀಟ್ ಮಾಡಿದ್ದಾರೆ, ಏನು ಆತಂಕ ಪಡೋದು ಬೇಡ, ಕಮರ್ಷಿಯಲ್ LPG ಸಿಲಿಂಡರ್ಸ್ನ ನಾವು ಸಪ್ಲೈ ನಿಲ್ಲಿಸಲ್ಲ ಅಂತ. ಆ ಒಂದು ಭಾವನೆಯಲ್ಲಿ ನಾವಿದ್ದಾಗ ಇದ್ದಕ್ಕಿದ್ದಂಗೆ ಡಿಸ್ಟ್ರಿಬ್ಯೂಟರ್ ನಿಲ್ಲಿಸಿದ್ದಾರೆ ಅಂದರೆ ಏನರ್ಥ? ಅಟ್ಲೀಸ್ಟ್ ದೇ ಶುಡ್ ಡೂ ಎ ಸ್ಟಾಗರ್ಡ್. ಇಂದು ಕೇಂದ್ರ ಪೆಟ್ರೋಲಿಯಂ ಇಲಾಖೆ ಸಭೆ ತೈಲ ಗ್ಯಾಸ್ ಅಭಾವ ನೀಗಿಸುವಂತ ಕುರಿತು ಸಭೆಯನ್ನ ಮಾಡಲಾಗ್ತಾ ಇದೆ. ಕರ್ನಾಟಕದ ಪರವಾಗಿ ರಾಜ್ಯದ ಸಂಸದರು ಭಾಗಿಯಾಗ್ತಾ ಇದ್ದಾರೆ. ಸಚಿವ ಹರ್ದೀಪ್ ಸಿಂಗ್ ಪುರಿ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಗುತ್ತೆ. ಪರ್ಯಾಯ ವ್ಯವಸ್ಥೆಗಳ ಬಗ್ಗೆ ಸಮಾಲೋಚನೆಯನ್ನ ಮಾಡಲಾಗುತ್ತೆ. ಪರ್ಯಾಯ ವ್ಯವಸ್ಥೆಯನ್ನ ಯಾವ ರೀತಿಯ ಮಾಡಬೇಕು ಅಂತ. ಇದು ಇಡೀ ದೇಶದಲ್ಲೇ ಸೃಷ್ಟಿಯಾಗಿರುವಂತಹ ಅಭಾವ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಇದೆ. ತರ ಕೃತಕ ಅಭಾವವನ್ನ ಕೂಡ ಸೃಷ್ಟಿ ಮಾಡಲಾಗಿದೆ. ಆ ರೇಟನ್ನ ಜಾಸ್ತಿ ಮಾಡಲಿಕ್ಕೆ ಅನ್ನುವಂಥ ಪ್ರಶ್ನೆಗಳು ಕೂಡ ಇರುವಂಥದ್ದು. ಈಗ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಜಾಸ್ತಿ ಮಾಡಾಕ್ಬಿಟ್ಟಿದೆ. ಗೃಹ ಬಳಕೆಯ ಗ್ಯಾಸ್ ರೇಟನ್ನು 64 ರೂಪಾಯಿ, ಅದರ ಜೊತೆಗೆ ಕಮರ್ಷಿಯಲ್ ಗ್ಯಾಸ್ ರೇಟನ್ನು ಕೂಡ ಜಾಸ್ತಿ ಮಾಡಲಾಗಿದೆ. ಸೊ ಹೀಗಾಗಿ ಮತ್ತಷ್ಟು ಜಾಸ್ತಿ ಆಗುವಂಥ ಆತಂಕ ಮನೆ ಮಾಡಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಹತ್ತತ್ರ ಕೆಲವೊಂದು ಕಡೆ 2,500 ರೂಪಾಯಿ ಎಲ್ಲ ಆಗ್ಬಿಟ್ಟಿದೆಯಂತೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಕೂಡ ನೇರ ಸಂಪರ್ಕದಲ್ಲೇ ಇದ್ದಾರೆ. ಆಶಿಕ್, ಇಲ್ಲಿ ಮೇಯ್ನ್ ಆಗಿ ಗ್ಯಾಸ್ ಭಾರತಕ್ಕೆ ಬರ್ತಾ ಇರುವಂತದ್ದು ಅಂದ್ರೆ ಕತಾರ್ನಿಂದ. ಕತಾರ್ನಲ್ಲಿ ಪ್ರೊಡಕ್ಷನ್ ಬಂದಾಗಿರುವಂತ ಹಿನ್ನೆಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ತಾ ಇದೆ. ಅದರ ಆಲ್ಟರ್ನೇಟಿವ್ ವೇಸ್ ಅಂತ ಏನ್ ನೋಡ್ತಾ ಇದ್ದಾರೆ ಅಂತ, ಅದರ ಜೊತೆಗೆ ಯಾವ ರೀತಿಯಾಗಿ ಹೋಟೆಲ್ ಉದ್ಯಮದ ಮೇಲೆ ಹೊಡೆತ ಬಿದ್ದಿದೆ, ಇನ್ನು ಎಷ್ಟು ದಿನಗಳ ಕಾಲ ಇದೇ ರೀತಿಯಾದಂಥ ಪರಿಸ್ಥಿತಿ ಅಂತೆ, ಸ್ಟಾಕ್ ಅಂದ್ರೆ ಎಷ್ಟು ದಿನವರೆಗೂ ಈಗ ಕಂಟಿನ್ಯೂ ಮಾಡ್ಬೋದು ಅಂತ. ಕಮರ್ಷಿಯಲ್ ಗ್ಯಾಸ್ ಇದೀಗ ಅಭಾವ ಉಂಟಾಗಿರೋದಾ ಅಥವಾ ಇದು ಸಹಜವಾಗಿ ಆಗಿರೋದಾ ಅಥವಾ ಬೇಕಂತಲೇ ಈ ರೀತಿಯಾಗಿರುವಂಥ ಅಭಾವವನ್ನು, ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಿರೋದಾ ಅನ್ನುವಂಥ ಒಂದು ಅನುಮಾನ ಮೂಡ್ತಾ ಇದೆ. ಯಾಕೆ ಅಂತಂದರೆ ದೇಶದಲ್ಲಿ ಗ್ಯಾಸ್ನ ಸಮಸ್ಯೆ ಇಲ್ಲ. ಇನ್ನೊಂದು 60ರಿಂದ 70 ದಿನಗಳಿಗಾಗುವಷ್ಟು, ಅಂದರೆ ಹೆಚ್ಚು ಕಮ್ಮಿ 2-2.5 ತಿಂಗಳಿಗಾಗುವಷ್ಟು ಗ್ಯಾಸಿಗೆ ಯಾವುದೇ ತೊಂದರೆ ಇಲ್ಲ ಅಂತ ಕೇಂದ್ರ ಪೆಟ್ರೋಲಿಯಂ ಇಲಾಖೆಯಿಂದ ಟ್ವೀಟ್ ಬಂದಿತ್ತು. ಆದರೆ ಟ್ವೀಟ್ ಬಂದ ಒಂದೇ ದಿನದಲ್ಲಿ ಈ ರೀತಿಯಾಗಿರುವಂಥ ಅಭಾವ ಸೃಷ್ಟಿಯಾಗಿರೋದ್ರ ಬಗ್ಗೆ ಸಾಕಷ್ಟು ಅನುಮಾನ ಇದೆ. ಗ್ಯಾಸಿಗೆ ಪರ್ಯಾಯವಾಗಿ ಗ್ಯಾಸನ್ನೇ ಬಳಕೆ ಮಾಡಬೇಕಾಗತ್ತೆ. ಸೊ ಹೀಗಾಗಿ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿರುವಂಥ ವಾತಾವರಣ ಹೋಟೆಲ್ ಉದ್ಯಮಗಳ ಮೇಲೆ ಇದೆ ಅನ್ನುವಂಥದ್ದು ಇದೀಗ ಮೂಡಿರುವಂಥ ಪ್ರಶ್ನೆ. ಕೆಲವೊಂದು ಹೋಟೆಲ್ಗಳಿಗೆ ಬೆಳಿಗ್ಗೆಯಿಂದ ಏನು ವಿಚಾರವನ್ನು, ವಾಸ್ತವ ಚಿತ್ರಣವನ್ನು ಅರಿಯುವಂಥ ಹಿನ್ನೆಲೆಯಲ್ಲಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಹಲವು ಹೋಟೆಲ್ಗಳಲ್ಲಿ ಇವತ್ತಿನ ದಿನಕ್ಕೆ ಮಾತ್ರ ಗ್ಯಾಸ್ ಸಿಲಿಂಡರ್ಗಳು ಅವರ ಬಳಿ ದಾಸ್ತಾನು ಇರುವಂಥದ್ದು. ಆ ಸಾಮಾನ್ಯ ಹೋಟ್ಲ್ಗಳಲ್ಲಿ, ದೊಡ್ಡ ದೊಡ್ಡ ಹೋಟ್ಲ್ಗಳಲ್ಲಿ 8ರಿಂದ 10 ಗ್ಯಾಸ್ ಸಿಲಿಂಡರ್ಗಳು ಪ್ರತಿದಿನ ಅವರಿಗೆ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಕೆ ಆಗುತ್ತೆ. ಸಾಮಾನ್ಯ ಹೋಟ್ಲ್ಗಳಲ್ಲಿ 5ರಿಂದ 6 ಸಿಲಿಂಡರ್ಗಳು ಬಳಕೆ ಆಗುತ್ತೆ. ಇನ್ನು ಅದಕ್ಕಿಂತನೂ ಸಣ್ಣ ಏನು ಹೋಟ್ಲ್ಗಳಲ್ಲಿ 2ರಿಂದ 3 ಸಿಲಿಂಡರ್ಗಳು ಬಳಕೆ ಆಗುತ್ತೆ. ಸೊ ಈ ಒಂದು ಪ್ಯಾಟರ್ನನ್ನು ನೋಡ್ತಾ ಹೋದರೆ ಆ ಹೋಟ್ಲ್ಗಳಲ್ಲಿ ಇರುವಂಥದ್ದು ಹೆಚ್ಚು ಕಮ್ಮಿ ನಾನು ಸುಮಾರು 5ರಿಂದ 6 ಹೋಟ್ಲ್ಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಇದೇ ರೀತಿಯಾಗಿರುವಂಥ ಚಿತ್ರಣ ಇರುವಂಥದ್ದು. ಇವತ್ತಕ್ಕೆ ಮುಕ್ತಾಯಗೊಂಡ್ರೆ ನಾಳೆಗೆ ಅವರಿಗೆ ಗ್ಯಾಸನ್ನು ಬಳಕೆ ಮಾಡೋದಕ್ಕೆ ಗ್ಯಾಸ್ನ ದಾಸ್ತಾನು ಇಲ್ಲ ಅನ್ನುವಂಥದ್ದು. ಸೊ ಇದನ್ನು ಬೆಂಗಳೂರು ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಅವರ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ನಮ್ಮ ಬಳಿಯೂ ಕೂಡ ಗ್ಯಾಸ್ ಇಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇರುವಂಥದ್ದು. ಸೊ ಈ ಒಂದು ಅಭಾವ ಏನು ಉಂಟಾಗಿದೆ, ಅದು ಕೃತಕನೋ ಅಥವಾ ಸಹಜನೋ, ನಾಳೆಯಿಂದ ಹೋಟೆಲ್ ಉದ್ಯಮಗಳ ಮೇಲೆ ಬಹುದೊಡ್ಡ ಹೊಡೆತ ಕೊಡುವಂಥ ಸಾಧ್ಯತೆ ಇದೆ. ಇವತ್ತು ಬೆಳಿಗ್ಗೆ 10 ಗಂಟೆಗೆ ಕೇಂದ್ರ ಪೆಟ್ರೋಲಿಯಂ ಇಲಾಖೆಯಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಸಭೆಯಲ್ಲಿ ಯಾವ ರೀತಿಯಾಗಿರುವಂಥ ಕ್ರಮಗಳನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ರ ಮೇಲೆ ಈಗ ಹೋಟೆಲ್ ಉದ್ಯಮ ನಿಂತ್ಕೊಂಡಿರುವಂಥದ್ದು. ಬೆಂಗಳೂರಿಗೆ ಬರೋಬ್ಬರಿ 22ರಿಂದ 25 ಸಾವಿರ ಸಿಲಿಂಡರ್ ಪ್ರತಿದಿನ ಬಳಕೆ ಆಗ್ತಾ ಇತ್ತು. ಮತ್ತು ಹಿಂದಿನ ದಿನನೇ ಅಂದರೆ ಇವತ್ತು ಬೇಕು ಅಂತ, ಸೋಮವಾರ ಬೇಕು ಅಂತಂದರೆ ಭಾನುವಾರದ ರಾತ್ರಿ ದಿನನೇ 22 ಸಾವಿರ ಸಿಲಿಂಡರನ್ನು ಕೂಡ ಪೂರೈಕೆ ಸರಬರಾಜು ಮಾಡಲಾಗ್ತಾ ಇತ್ತು. ಅಂದರೆ 22 ಸಾವಿರ ಸಿಲಿಂಡರ್ಗಳು ಅಂತಂದರೆ ಒಂದು ಸಿಲಿಂಡರ್ 19 kg ತೂಕ ಇದ್ರೂ ಕೂಡ 4,18,000 ಏನು KGಯಷ್ಟು ಪ್ರತಿದಿನ ಸಿಲಿಂಡರ್ ಬಳಕೆ ಆಗ್ತಾ ಇತ್ತು ಬೆಂಗಳೂರಿನಲ್ಲಿ. ಆದರೆ ಈಗ ಅರ್ಧಕ್ಕರ್ಧ ಅದು ಕುಸಿತ ಕಂಡಿರುವಂಥದ್ದು. ಸೊ ಈ ಕುಸಿತ ಕಂಡ್ರೆ ಬೆಂಗಳೂರಿನ ಆರ್ಥಿಕ ಇದ್ರ ಮೇಲೆ ಹೊಡೆತ ಬೀಳುತ್ತೆ, ಉದ್ಯಮಿಗಳ ಮೇಲೆ ಹೊಡೆತ ಬೀಳುತ್ತೆ. ಮತ್ತು ಹೋಟೆಲನ್ನೇ ನೆಚ್ಕೊಂಡು ಬರುವಂಥ ಸಾರ್ವಜನಿಕರು, ಗ್ರಾಹಕರಿದ್ದಾರೆ, ಅವ್ರಿಗೂ ಕೂಡ ಸಮಸ್ಯೆ ಆಗುತ್ತೆ. ಮತ್ತು ಹೋಟೆಲ್ನಲ್ಲಿ ಗ್ಯಾಸ್ಗಳು ಬಂದಿಲ್ಲ ಅಂತಂದರೆ ಅದು ತರಕಾರಿ ವಹಿವಾಟುಗಳ ಮೇಲೂ ಕೂಡ ಸಾಕಷ್ಟು ಹೊಡೆತ ಬೀಳುತ್ತೆ, ಆಹಾರ ಪದಾರ್ಥಗಳ ಮೇಲೆ ಹೊಡೆತ ಬೀಳುತ್ತೆ. ರಾಜ್ಯದ ಆರ್ಥಿಕ ಸ್ಥಿತಿಗತಿಯ ಮೇಲೆ ದೊಡ್ಡ
ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಇದನ್ನು ಆದಷ್ಟು ಬೇಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಮನ್ವಯತೆಯಿಂದ ಸಾಧಿಸಿ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕು ಅನ್ನುವಂಥ ಬೇಡಿಕೆಯನ್ನು ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಮುಂದೆ ಇಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ನೇರವಾಗಿ ಬೆಂಗಳೂರು ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಸ್ ಮೇಲೂ ಕೂಡ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಅವರ ಗೋಡೌನ್ನಲ್ಲಿ ಅವರು ಗ್ಯಾಸ್ಗಳನ್ನು ದಾಸ್ತಾನು ಮಾಡಿ ಇಟ್ಕೊಂಡಿದ್ದಾರೆ. ಇವತ್ತು 10 ಗಂಟೆಯಿಂದ ಏನೊಂದು ಸಭೆ ನಡೀತಾ ಇದೆ. ಸಭೆಯಲ್ಲಿ ಕಮರ್ಷಿಯಲ್ ಗ್ಯಾಸ್ನ ಬೆಲೆ ಏರಿಕೆ ಆಗುವಂಥ ಸಾಧ್ಯತೆ ಇದೆ. 1850 ರೂಪಾಯಿ ಪ್ರತಿ ಸಿಲಿಂಡರ್ಗೆ ಏನು ದರ ಇದೆ ಅದು 2200, 300, 400 ರೂಪಾಯಿವರೆಗೂ ಕೂಡ ಏರಿಕೆ ಆಗುತ್ತೆ. ಸೊ ಆ ಏರಿಕೆ ದರವನ್ನು ಕೂಡ ವಸೂಲಿ ಮಾಡೋದಕ್ಕೆ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಸ್ ಈ ರೀತಿಯಾಗಿ ಕೃತಕವಾಗಿರುವಂಥ ಡಿಮಾಂಡ್ ಕ್ರಿಯೇಟ್ ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಧಿಕಾರಿಗಳು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವಂಥ ಅಗರ್ವಾಲ್ ಅವ್ರಿಗೂ ಕೂಡ ಇದ್ರ ಬಗ್ಗೆ ಈಗಾಗಲೇ ಬೆಂಗಳೂರು ಮಾಲೀಕರ ಸಂಘ, ಹೋಟೆಲ್ ಮಾಲೀಕರ ಸಂಘ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಯಾವ ರೀತಿಯಾಗಿರುವಂಥ ಕ್ರಮ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಪೃಥ್ವಿ, ಗ್ಯಾಸ್ ಅಡುಗೆ ಎಣ್ಣೆ ಬೆಲೆ ಏರಿಕೆ ಆಗಿದ್ದಾಯ್ತಲ್ಲ, ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಕೆ ಆಗುವಂತ ಭೀತಿ ಸಹಜವಾಗಿ ಕಾಡ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಲೀಟರ್ ಬೆಲೆ 20 ರೂಪಾಯಿ ಹತ್ತತ್ರ ಏರಿಕೆ ಆಗ್ಬಿಡುತ್ತಾ ಅನ್ನುವಂಥ ಭಯ ಇದೆ. ಪೆಟ್ರೋಲ್ ಲೀಟರ್ 22 ರೂಪಾಯಿ ಏರಿಕೆ ಸಾಧ್ಯತೆ, ಡೀಸೆಲ್ಲು ಲೀಟರ್ಗೆ 24 ರೂಪಾಯಿ ಏರಿಕೆ ಆಗುವಂಥ ಸಾಧ್ಯತೆ ಅಂತ ಹೇಳಲಾಗ್ತಾ ಇರೋದು ನಾನು ಆಗಲೇ ಹೇಳ್ತಾ ಇದ್ದೆ. ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿಕೊಂಡ್ರೆ ಸಾಕು, ಜನಸಾಮಾನ್ಯರ ಮೇಲೆ ನಿಜಕ್ಕೂ ಏನಾದರೂ ಸ್ವಲ್ಪನಾದರೂ ಹೆಲ್ಪ್ ಮಾಡಬೇಕು ಈ ದರ ಏರಿಕೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಅನ್ನುವಂಥದ್ದಿದ್ರೆ ಸೆಂಟ್ರಲ್ ಟ್ಯಾಕ್ಸ್ನ ಬೇಕಿದ್ರೆ ಕಡಿಮೆ ಮಾಡ್ಕೊಳ್ಳಿ, ಅವಾಗ ಏರಿಕೆ ಆಗುವಂಥದ್ದು ಕಡಿಮೆ ಆಗುತ್ತೆ. ಕಚ್ಚಾ ತೈಲದ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಬರೆಯನ್ನ ಹಾಕ್ತಾರಾ? ಯಾಕೆಂದ್ರೆ ಇಷ್ಟು ದಿನ ನೋಡ್ಕೊಂಡ್ ಬಂದಿದ್ವಿ ಪೆಟ್ರೋಲು, ಡೀಸೆಲ್ಲು, ಗ್ಯಾಸ್ ರೇಟಲ್ಲಿ ಹೆಂಗ್ ಬರೆ ಹಾಕೊಂಡು ಬರ್ತಾನೆ ಇದೆ ಸೆಂಟ್ರಲ್ ಗೌರ್ಮೆಂಟ್ ಅನ್ನುವಂಥದ್ದನ್ನ. ಯಾವುದೇ ಕ್ಷಣದಲ್ಲಿ ದರ ಏರಿಕೆ ಮುನ್ಸೂಚನೆ ಇದೆ. ಪೆಟ್ರೋಲ್ ಲೀಟರ್ಗೆ 125 ರೂಪಾಯಿ ಆದರೂ ಆಗ್ಬೋದು, ಡೀಸೆಲ್ಲು ಲೀಟರ್ಗೆ 115 ರೂಪಾಯಿ ಆಗುವಂಥ ಸಾಧ್ಯತೆ ಇದೆ. ಗ್ರಾಹಕರಿಗೆ ಬೆಲೆ ಏರಿಕೆ ಶಾಕ್ ಕೊಡುತ್ತಾ ಕಾದು ನೋಡಬೇಕಾಗಿದೆ. ಯಾಕೆಂದ್ರೆ ಹತ್ತತ್ರ ಸೆಂಟ್ರಲ್ ಗೌರ್ಮೆಂಟ್ಗೆ ಪ್ರತಿ ವರ್ಷ ಹೇಳ್ತಾ ಇದ್ದೀನಿ, ಪೆಟ್ರೋಲ್ ಡೀಸೆಲ್ನಿಂದನೇ ಹತ್ತತ್ರ 5 ಲಕ್ಷ ಕೋಟಿಯಷ್ಟು ತೆರಿಗೆಯ ಆದಾಯ ಇರುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ಗೆ. ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅನ್ನುವಂಥದ್ದೇ ಏನಾದರೂ ಗಮನದಲ್ಲಿದ್ರೆ, ಅಕಸ್ಮಾತ್ ಬ್ಯಾರೆಲ್ ರೇಟ್ ಜಾಸ್ತಿ ಆಗ್ತಾ ಹೋದ್ರೂ ಕೂಡ, ಡಾಲರ್ ರೇಟ್ ಜಾಸ್ತಿ ಆಗ್ತಾ ಹೋದ್ರೂ ಕೂಡ ನೀವು ಸೆಂಟ್ರಲ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದ್ರೆ ಜನಸಾಮಾನ್ಯರ ಮೇಲೆ ಬೀಳುವಂತ ಹೊರೆಯನ್ನ ಕಡಿಮೆ ಮಾಡಬಹುದು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಇಲ್ಲಿ ಮೇನ್ಲಿ ಪೆಟ್ರೋಲ್ ಡೀಸೆಲ್ ರೇಟು ಕೂಡ ಜಾಸ್ತಿ ಆಗುವಂತ ಸಾಧ್ಯತೆ ಅಂತ ಹೇಳಲಾಗ್ತದೆ. ಗ್ಯಾಸ್ ರೇಟ್ ಈಗ ಆಲ್ರೆಡಿ ಯಾವ ರೀತಿಯ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ದಾರೆ ನೋಡಿದ್ದಾರೆ. ಸೊ ಯಾವ ರೀತಿಯಾದಂಥ ವಿಶ್ಲೇಷಣೆಗಳು ನಡೀತಾ ಇದೆ, ಲೆಕ್ಕಾಚಾರಗಳು ಕೇಳಿ ಬರ್ತಾ ಇರುವಂಥದ್ದು. ಒಂದು ಕಡೆ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾ ಇತ್ತು, ಹಾಗೆ ಆಯಿಲ್ ಕಾರ್ಪೊರೇಷನ್ ಅವರು ಕೂಡ ಹೇಳ್ತಾ ಇದ್ರು 2.5 ತಿಂಗಳವರೆಗೂ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಪೆಟ್ರೋಲ್ನಲ್ಲಿ ಅಂತ. ಆದರೆ ಸಿಕ್ಕಿದ್ದೇ ಚಾನ್ಸು ಅಂತ ಜಾಸ್ತಿ ಮಾಡಿದ್ರು ಮಾಡ್ಬಿಡ್ತಾರೇನೋ. ಪೃಥ್ವಿ, ಸಿಕ್ಕಿದ್ದೇ ಸಿರುಂಡಿ ಅನ್ನೋ ರೀತಿಯಾದಂಥ ಸಿಚುವೇಶನ್ ಸದ್ಯ, ಯಾಕಂದ್ರೆ ಆ ರೀತಿಯಾದಂಥ ಪರಿಸ್ಥಿತಿ ಇದೆ. ಯಾಕಂದ್ರೆ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ನಡೀತಿರುವಂಥ ಯುದ್ಧದ ಪರಿಣಾಮ ಸಾಕಷ್ಟು ರೀತಿಯಾಗಿ ದಿನಬಳಕೆಯ ವಸ್ತುಗಳ ಬೆಲೆ ಗಗನಕ್ಕೇರ್ತಾ ಇದೆ. ಈಗಾಗಲೇ ಗ್ಯಾಸ್ ದರ ಹೆಚ್ಚಳ ಆಯಿತು, ಅದ್ರ ಜೊತೆಗೆ ನಿಮಗೆ ಅಡುಗೆ ಎಣ್ಣೆ ದರನೂ ಕೂಡ ಹೆಚ್ಚಳ ಆಗಿದೆ. ಗ್ಯಾಸ್ ಅಲಭ್ಯತೆ, ವಾಣಿಜ್ಯ ನಿಮಗೆ ಗ್ಯಾಸ್ ಕೂಡ ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ. ಇಂಥ ಸಿಚುವೇಶನ್ನಲ್ಲಿ ಪೆಟ್ರೋಲ್ ಡೀಸೆಲ್ ದರನೂ ಕೂಡ ಹೆಚ್ಚಳ ಆಗೋದು ಬಹುತೇಕ ಖಚಿತ. ಇದು ಸಾಧ್ಯತೆ ಅಲ್ಲ, ಬಹುತೇಕ ಖಚಿತ. ಈಗಾಗಲೇ ಡಿಸ್ಟ್ರಿಬ್ಯೂಟರ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಏನು ಕಂಪನಿ ಏನಿದೆ ಅದು ಎಲ್ಲ ಡಿಸ್ಟ್ರಿಬ್ಯೂಟರ್ಗಳಿಗೆ, ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ಗಳ ಮಾಲೀಕರಿಗೆ ಈಗಾಗಲೇ ಲೆಟರನ್ನು ಕೂಡ, ಅಧಿಕೃತವಾದಂಥ ಲೆಟರನ್ನು ಕೂಡ ಕೊಟ್ಟಿದೆ ನ್ಯೂಸ್ 18ಗೆ. ಆ ಪತ್ರನೂ ಕೂಡ ಲಭ್ಯ ಆಗಿದೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರೋದು, ಕ್ರೂಡ್ ಆಯಿಲ್ ದರ 60% ಹೆಚ್ಚಳ ಆಗಿದೆ. ಇದರಿಂದಾಗಿ USD ದರ ಏನಿತ್ತಲ್ಲ 70 ಏನಿತ್ತಲ್ಲ USD, ಅದು ಈಗ 115 ರೂಪಾಯಿ ಆಗಿದೆ. ಈ ಕಾರಣಕ್ಕಾಗಿ 60ರಿಂದ 70% ಹೆಚ್ಚಳ ಆಗಿರೋ ಕಾರಣಕ್ಕಾಗಿ ಅದನ್ನು ಭರಿಸೋದು ಬಹಳ ಕಷ್ಟ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ದರ ಹೆಚ್ಚಳ ಮಾಡೋದು ಅನಿವಾರ್ಯ. ಅದು ಯಾವ ಕ್ಷಣ ಆದರೂ ಆಗ್ಬೋದು, ನೀವು ರೆಡಿಯಾಗಿರಿ, ಸಿದ್ಧವಾಗಿರಿ ಅಂತಲೂ ಕೂಡ ಪತ್ರವನ್ನು ಎಲ್ಲ ಡಿಸ್ಟ್ರಿಬ್ಯೂಟರ್ಗಳಿಗೆ, ಅಂದರೆ ಪೆಟ್ರೋಲ್ ಬಂಕ್, ಡೀಸೆಲ್ ಮಾಲೀಕರಿಗೆ ಪತ್ರವನ್ನು ಬರೆದಿದೆ. ಯಾವ ಕ್ಷಣ ಆದ್ರೂ ಕೂಡ ಹೆಚ್ಚಳ ಆಗ್ಬೋದು. ಎಷ್ಟು ಹೆಚ್ಚಳ ಆಗುತ್ತೆ ಈ ಬಾರಿ? 1 ರೂಪಾಯಿ 2 ರೂಪಾಯಿ ಹೆಚ್ಚಳ ಆಗೋದಿಲ್ಲ. ಆದರೆ ನೀವು ನಂಬಕ್ ಸಾಧ್ಯನೇ ಇಲ್ಲ, 20 ರೂಪಾಯಿಗಿಂತಲೂ ಕೂಡ ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ. ಇನ್ನು ಯುದ್ಧ ಇದೇ ರೀತಿಯಾದಂಥ ಸಿಚುವೇಶನ್ ಸಿನಾರಿಯೋ 15 ದಿನಗಳ ಕಾಲ ಮುಂದುವರೆದ್ರೆ ಅದು 40 ರೂಪಾಯಿನೂ ಕೂಡ ಹೆಚ್ಚಳ ಆಗ್ಬೋದು. ಅಂದ್ರೆ ನಿಮಗೆ ಪೆಟ್ರೋಲ್ ಬೆಲೆ 140 ರೂಪಾಯಿವರೆಗೂ ಕೂಡ ಆಗ್ಬೋದು. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ 125 ರೂಪಾಯಿವರೆಗೂ ಕೂಡ ಏರಿಕೆ ಆಗುತ್ತೆ ಅಂತ ಹೇಳಿ ಈಗಾಗಲೇ ಅಂದಾಜು ಮಾಡಲಾಗ್ತಾ ಇದೆ. ಇನ್ನು ಡೀಸೆಲ್ ಬೆಲೆನೂ ಕೂಡ 91 ರೂಪಾಯಿ ಇದೆ.
ಈಗ ಅದರ ದರ 115 ರೂಪಾಯಿವರೆಗೂ ಕೂಡ ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ. ಪೆಟ್ರೋಲ್ ದರ ಸದ್ಯಕ್ಕೆ 103 ರೂಪಾಯಿ ಇದೆ ಬೆಂಗಳೂರಿನಲ್ಲಿ. ಇದು 22 ರೂಪಾಯಿವರೆಗೂ ಕೂಡ ಹೆಚ್ಚಳ ರೇಟನ್ನ ಜಾಸ್ತಿ ಮಾಡಬೇಕು ಅಂದ್ರೆ ಯಾವ್ದಾದ್ರು ಒಂದು ರೀಸನ್ ಅನ್ನ ಹುಡುಕ್ತಾರೆ. ಆದ್ರೆ ಪೆಟ್ರೋಲು ಡೀಸೆಲ್ ಅನ್ನುವಂಥದ್ದು ಜನಸಾಮಾನ್ಯರ ಮೇಲೆ ತುಂಬಾ ಪ್ರಭಾವವನ್ನ ಬೀರುವಂಥದ್ದು. ಯಾಕೆಂದ್ರೆ ತುಂಬಾ ಹೊಡೆತ ಕೊಡುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಬೈಕ್ ಇದೆ, ಕಾರ್ ಇದೆ, ಆಲ್ಟರ್ನೇಟಿವ್ ಆಗಿ ಕ್ಯಾಬ್ಗಳನ್ನೆಲ್ಲ ಮಾಡ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಹೊಡೆತ ಕೊಡುತ್ತೆ ಜಾಸ್ತಿ ಮಾಡಿದ್ರೆ. ಅಕಸ್ಮಾತ್ ನಿಜಕ್ಕೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ಗೆ ಜನಸಾಮಾನ್ಯರ ಮೇಲೆ ಕಾಳಜಿ ಇದ್ರೆ ಸೆಂಟ್ರಲ್ ಟ್ಯಾಕ್ಸ್ ಅಲ್ಲಿ ಕಟ್ ಮಾಡ್ಕೊಳ್ಬೇಕಾಗಿದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಅಮೆರಿಕಾದಲ್ಲಿ ಅಂದ್ರೆ ಆರ್ಥಿಕ ನಷ್ಟ ಉಂಟಾದಾಗ 2008ರಲ್ಲಿ 145 ಹೋಗಿತ್ತು, $145 ಆಗಿತ್ತು ಒಂದು ಬ್ಯಾರಲ್ಗೆ. ಅವಾಗ ಹೈಯೆಸ್ಟ್ ಹೋಗಿದೆ 74 ರೂಪಾಯಿ ಮನಮೋಹನ್ ಸಿಂಗ್ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ. ಇಲ್ಲಿ ಕಾಳಜಿ ಇಂಪಾರ್ಟೆಂಟ್ ಅಷ್ಟೇ, ಜನಸಾಮಾನ್ಯರ ಮೇಲೆ ಹೊರೆ ಆಗದ ರೀತಿಯಲ್ಲಿ. ಖಂಡಿತ ಪೃಥ್ವಿ, ಯಾಕಂದ್ರೆ ಕೇಂದ್ರ ಸರ್ಕಾರ ಬಹಳ ಪ್ರಮುಖವಾದಂತಹ ಪಾತ್ರ ವಹಿಸಬೇಕು. ಜನಸಾಮಾನ್ಯರಿಗೆ, ಮಧ್ಯಮ ವರ್ಗದವರಿಗೆ ಎಲ್ಲರಿಗೂ ಕೂಡ ತುಂಬಾನೇ ಕಷ್ಟ ಆಗತ್ತೆ. ಈಗಾಗಲೇ ದಿನಬಳಕೆ ವಸ್ತುಗಳೆಲ್ಲವೂ ಕೂಡ ಹೆಚ್ಚಾಗ್ತಿರುವಂತ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಇದ್ದಕ್ಕಿದ್ದಂತೆ ದಿಢೀರಾಗಿ ಈ ಲೆವೆಲ್ಗೆ ಅಂದ್ರೆ 40% 60% ಹೆಚ್ಚಳ ಏನಾದರೂ ಆಯಿತು ಅಂತ ಅನ್ನೋದಾದ್ರೆ ಅದರ ಎಫೆಕ್ಟ್ ಚೈನ್ ಲಿಂಕ್ ರೀತಿಯಾಗಿ ಎಲ್ಲದಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇನ್ನು ಟ್ಯಾಕ್ಸ್ ಏನು ಹಾಕ್ತಾ ಇದೆಯಲ್ಲ, ತಾವು ಹೇಳ್ತಾ ಇದ್ರಿ ಒಂದು ವರ್ಷಕ್ಕೆ 5 ಲಕ್ಷ ಕೋಟಿವರೆಗೂ ಕೂಡ ಬರುತ್ತೆ ಅಂತ ಹೇಳಿ. ಅದರಿಂದ ಆ ಟ್ಯಾಕ್ಸ್ ಅನ್ನ ಕಡಿವಾಣ ಹಾಕಬೇಕು. ಅದ್ರ ಜೊತೆಗೆ ರಾಜ್ಯ ಸರ್ಕಾರನು ಕೂಡ ಸೆಸ್ ಹಾಕತ್ತೆ, ಅದನ್ನು ಕೂಡ ಕಡಿವಾಣ ಹಾಕಬೇಕು. ಈ ಮೂಲಕ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜನರ ಹಿತಾಸಕ್ತಿಯನ್ನ ಕಾಪಾಡುವಲ್ಲಿ ಮುಂದಾಗಬೇಕು. ಇಲ್ಲದೆ ಹೋದ್ರೆ ಜನಸಾಮಾನ್ಯರಿಗಂತೂ ಖಂಡಿತವಾಗಿ ಕೂಡ ತೊಂದರೆ ಅಂತೂ ಆಗೇ ಆಗತ್ತೆ. ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಯ್ತು ಅಂತ ಅನ್ನೋದಾದ್ರೆ ಚೈನ್ ಲಿಂಕ್ ರೀತಿ ಅದು ಪ್ರತಿಯೊಂದಕ್ಕೂ ಕೂಡ ಎಲ್ಲದರ ದರ ಹೆಚ್ಚಳ ಆಗ್ತಾ ಹೋಗುತ್ತೆ. ಅದರ ತೊಂದರೆ ಅನುಭವಿಸೋದು ಜನಸಾಮಾನ್ಯರು. ಆ ಜನಸಾಮಾನ್ಯರಿಂದನೇ ಬಂದಂತ ಸರ್ಕಾರಗಳಿಂದವೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಟ್ಯಾಕ್ಸ್ ಅನ್ನ ಪೂರ್ತಿ ಈ ಸಂದರ್ಭದಲ್ಲಿ ಹೇಗೆ ನಿಮಗೆ ಅಮೆರಿಕ ಬೇರೆ ಬೇರೆ ದೇಶಗಳಲ್ಲಿ ಈ ಸಂದರ್ಭದಲ್ಲಿ ಹೇಗೆ ಕಡಿವಾಣನ ಹಾಕಿದ್ರು, ಟ್ಯಾಕ್ಸ್ಗಳನ್ನ ಕಡಿಮೆ ಮಾಡಿದ್ರು, ಅದೇ ರೀತಿಯಾಗಿ ಇಲ್ಲೂ ಕೂಡ ಭಾರತದಲ್ಲಿ ಮಾಡಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗತ್ತೆ. ಯಾವ ಕ್ಷಣ ಆದ್ರೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಳ ಆಗತ್ತೆ. ಈ ಬಾರಿ ₹1 ₹2 ಮಾತ್ರ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡಿ. 20 ರೂಪಾಯಿವರೆಗೂ ಕೂಡ ದರ ಹೆಚ್ಚಳ ಆಗೋದು ಬಹುತೇಕ ಖಚಿತ. ಈಗಾಗಲೇ ಅಧಿಕೃತವಾಗಿ ಒಂದು ಯುದ್ಧ ನಡೀತಾ ಇದ್ರು ಕೂಡ ಪ್ರಮುಖವಾಗಿ ರಷ್ಯಾ ನಮಗೆ ಒಂದು ಆಲ್ಟರ್ನೇಟಿವ್ ಆಗಿ ಇರುವಂತದ್ದು ಕಚ್ಚಾ ತೈಲವನ್ನ ಆಮದು ಮಾಡ್ಕೊಳ್ಳೋದಕ್ಕೆ. ಆದ್ರೆ LPGಗೆ ನಮಗೆ ಆಪ್ಷನ್ ಇಲ್ಲ. ಕತಾರು ಆ ಸುತ್ತಮುತ್ತ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ತರಿಸ್ಕೊಳ್ಬೇಕಾಗಿದೆ. ನೋಡೋಣ ಏನೇನಾಗುತ್ತೆ ಅಂತ. ಧನ್ಯವಾದ ಆಶಿಕ್ ಮುಲ್ಕಿ ಹಾಗೆ ಶರಣು ಹಂಪಿ ನಿಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಇರಾನ್ ಇಸ್ರೇಲ್ ನಡುವೆ ಮಹಾಯುದ್ಧದ ಎಫೆಕ್ಟ್ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಗೂ ಕೂಡ ತಟ್ಟಿದೆ ಬಿಸಿ. ಗಲ್ಫ್ ರಾಷ್ಟ್ರಗಳಿಗೆ ಬ್ಯಾಡಗಿ ಮೆಣಸಿನಕಾಯಿ ರಫ್ತನ್ನ ಬಂದ್ ಮಾಡಲಾಗಿದೆ. ಅಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ಆಗ್ತಾ ಇದೆ. ಸೊ ಹೀಗಾಗಿ ಬ್ಯಾಡಗಿ ಮೆಣಸಿನಕಾಯಿ ರಫ್ತು ಕೂಡ ಬಂದ್ ಆಗಿದೆ. ಮಸಾಲೆ ಪದಾರ್ಥ, ಸೌಂದರ್ಯ ವರ್ಧಕಗಳಲ್ಲಿ ಬಳಕೆ ಮಾಡಲಾಗ್ತಾ ಇತ್ತು ಈ ಬ್ಯಾಡಗಿ ಮೆಣಸಿನಕಾಯಿಯನ್ನು. ಗಲ್ಫ್ ರಾಷ್ಟ್ರಗಳಿಗೆ ರಫ್ತಾಗುವಂಥ ಬ್ಯಾಡಗಿ ಮೆಣಸಿನಕಾಯಿ ಚೆನ್ನೈ ಪೋರ್ಟ್ನಲ್ಲಿ ಸ್ಥಗಿತವಾಗಿರುವಂಥದ್ದು. ಕಂಟೈನರ್ಗಳು ಸ್ಥಗಿತ ಆಗಿದೆ. ಯಾಕೆಂದರೆ ಇಲ್ಲಿಂದ ಹೊರಟ್ಬಿಟ್ರೆ ಆ ಶಿಪ್ಗಳು ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಇರಾನ್ ಹೇಳಿದೆ ನಾವೇನು ಅಟ್ಯಾಕ್ ಮಾಡೋದಿಲ್ಲ ಅಂತ. ಭಾರತಕ್ಕೆ ಸ್ಪೆಷಲಿ ಅವರೊಂದು ಸ್ವಲ್ಪ ಎಕ್ಸೆಪ್ಷನಲ್ ಕೊಟ್ಟಿದ್ದಾರೆ. ಭಾರತ, ಚೀನಾ, ರಷ್ಯಾ ಇವರ ಹಡಗುಗಳನ್ನು ಮುಟ್ಟಲ್ಲ ಅಂತ ಹೇಳಿದ್ದಾರೆ. ಆದರೂ ಯಾಕೆ ಬೇಕು ಅನ್ನುವಂಥ ಭಯ ಸಹಜವಾಗಿದೆ. ಯುದ್ಧದ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು. ಮಾರ್ಚ್ 1ರಿಂದ ಬ್ಯಾಡಗಿ ಮೆಣಸಿನಕಾಯಿ ರಫ್ತು ಬಂದಾಗಿದೆ. ವಾರ್ಷಿಕವಾಗಿ 800ರಿಂದ 1000 ಕೋಟಿ ವಹಿವಾಟಾಗುತ್ತೆ. ರಫ್ತು ಬಂದ್ ಹಿನ್ನೆಲೆಯಲ್ಲಿ 40 ಕೋಟಿಗೂ ಅಧಿಕ ನಷ್ಟ. ಎವ್ರಿ ಡೇ 40 ಕೋಟಿಗೂ ಅಧಿಕ ನಷ್ಟ ಆಗ್ತಾ ಇದೆ. ರಫ್ತು ಕಂಟೈನರ್ಗಳ ಬೆಲೆಯಲ್ಲೂ ಕೂಡ ದಿಢೀರ್ ಏರಿಕೆ ಆಗಿದೆ. ಮೊದಲು ಒಂದು ಕಂಟೈನರ್ಗೆ 1.5 ಲಕ್ಷ ಬಾಡಿಗೆ ಇತ್ತು. ಈಗ ಒಂದು ಕಂಟೈನರ್ಗೆ 3.5 ಲಕ್ಷ ರೂಪಾಯಿ ದಾಟಿದೆ. ರಫ್ತು ಬಾಡಿಗೆ ಹೆಚ್ಚಳ ಮೆಣಸಿನಕಾಯಿ ರಫ್ತಿನ ಮೇಲೂ ಕೂಡ ಪರಿಣಾಮವನ್ನು ಬೀರಿರುವಂಥದ್ದು. ಅಲ್ಲಿ ಒಂದು ಕಡೆ ಒಂದು ಕಂಟೈನರ್ಗೆ 3.5 ಲಕ್ಷ ರೂಪಾಯಿ ಬಾಡಿಗೆ ಕೂಡ ಕೊಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಜಾಸ್ತಿ ಆಗಿದೆ. ಹತ್ತತ್ರ 2 ಪಟ್ಟು ಜಾಸ್ತಿ ಆಗಿದೆ. 1.5 ಲಕ್ಷ ಇದ್ದಿದ್ದು ಈಗ 3.5 ಲಕ್ಷ ರೂಪಾಯಿ ಕೊಡಬೇಕಾಗಿದೆ ಬಾಡಿಗೆಯನ್ನು. ಸೊ ಆ ಒಂದು ಕಾರಣನೂ ಕೂಡ ಇದೆ ಇಲ್ಲಿ ರಫ್ತು ಬಂದಾಗಲಿಕ್ಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ SR ಪಾಟೀಲ್ ಅವರು ಅಲ್ಲಿನ ವರ್ತಕರು ಮಾತನಾಡಿದ್ದಾರೆ. ಏನು ಹೇಳಿದ ಕೇಳಿ. ಕಂಟ್ರೀಸ್ ಏನಿದ್ದಾವಲ್ಲ ಅಲ್ಲಿ ಎಲ್ಲದೂ ಕೂಡ ಬೇರೆ ದೇಶದಿಂದನೇ ಬರಬೇಕು. ಅದರಲ್ಲಿ ಬ್ಯಾಡಗಿ ಕೂಡ ಬಂದು ಒಂದು ರೀತಿಯಿಂದ ನಮ್ಮ ಕೇವಲ ದುಬೈ ಮತ್ತು ಸೌದಿ ಏನು ಈ ಗಲ್ಫ್ ಕಂಟ್ರೀಸಲ್ಲಿ ಸುಮಾರು 80 ಲಕ್ಷ ಭಾರತೀಯರು ಅಲ್ಲಿದ್ದಾರೆ. ಅವರು ಮುಖ್ಯವಾಗಿ ಭಾರತದ ಆಹಾರವನ್ನು ಉಪಯೋಗ ಮಾಡ್ತಾರೆ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಕೇರಳದಲ್ಲಿರೋದ್ರಿಂದ ಅವರೆಲ್ಲ
ಮೀನು ಇದು ಆಹಾರಕ್ಕೆ ಅವರಿಗೆಲ್ಲರಿಗೂ ಕೂಡ ಬ್ಯಾಡಗಿ ಮೆಣಸಿಕಾಯಿನೇ ಬೇಕಾಗಿತ್ತು. ಹೀಗಾಗಿ ಕಾಲು ಭಾಗದಷ್ಟು ತೊಂದರೆ ಆಗಿದೆ. ನಮಗಿಂತ ಹೆಚ್ಚಿಗೆ ಇದ್ರ ಜೊತೆಗೆ ನಮಗೇನು ಮಸಾಲ ಪ್ರಾಡಕ್ಟ್ ಅದಾವಲ್ಲ, ಇವತ್ತು ಜೀರಿಗೆ ಇರ್ಬೋದು, ಅರಿಶಿನ ಇರ್ಬೋದು, ಅಥವಾ ಕೊರಿಯಂಡರ್ ಇರ್ಬೋದು, ಇವೆಲ್ಲವೂ ಕೂಡ ಮಸಾಲ ಪದಾರ್ಥಗಳು ಕೂಡ ಇವತ್ತಿನ ದಿವಸ ಸ್ಟ್ರಕ್ ಆಗಿ ನಿಂತಿದ್ದಾವೆ.